ಎಲ್ಲರಿಗೂ ನಮಸ್ಕಾರ. ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನೀವು ಬಟ್ಟೆ ತೊಳೆಯೋದಕ್ಕೆ ವಾಷಿಂಗ್ ಮಿಷಿನ್ ಬಳಸ್ತೀರಾ? ಹಾಗಾದರೆ ಅಪ್ಪಿ ತಪ್ಪಿಯು ಈ ಬಟ್ಟೆಗಳನ್ನು ಮಿಷಿನ್ಗೆ ಹಾಕಿ ವಾಶ್ ಮಾಡಿಬಿಡಿ. ಹಾಕಿದರೆ ಕತೆ ಮುಗೀತು. ದಯವಿಟ್ಟು ಈ 6 ತಪ್ಪುಗಳನ್ನು ವಾಷಿಂಗ್ ಮಿಷಿನ್ ವಿಚಾರದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಅಂದಹಾಗೆ ವೀಕ್ಷಕರೇ, ನೀವು ವಾಷಿಂಗ್ ಮೆಷಿನ್ ಬಳಸುವಾಗ ಹುಷಾರಾಗಿರಬೇಕು. ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಜೇಬು ಖಾಲಿ ಆಗುತ್ತೆ, ಅಪಾಯ ಕೂಡ ಸಂಭವಿಸ್ಬೋದು. ಹುಷಾರು. ಹಾಗಾದರೆ ವಾಷಿಂಗ್ ಮಿಷಿನ್ಗೆ ಯಾವ ಬಟ್ಟೆಗಳನ್ನು ಹಾಕಬಾರ್ದು, ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಮೊದಲ ಟಿಪ್ಸ್, ಒಳ ಉಡುಪುಗಳನ್ನು ಮಿಷಿನ್ಗೆ ಹಾಕ್ತಾ ಇದ್ದರೆ ಇವತ್ತೇ ನಿಲ್ಲಿಸಿ. ಕೆಲವರು ಒಳ ಉಡುಪುಗಳನ್ನು ವಾಷಿಂಗ್ ಮಿಷಿನ್ನಲ್ಲಿ ವಾಶ್ ಮಾಡ್ತಾರೆ. ಈ ತಪ್ಪು ಮಾಡ್ತಾ ಇದ್ದರೆ ಇವತ್ತೇ ನಿಲ್ಲಿಸಿ. ಅದರಲ್ಲೂ ಬ್ರಾಗಳನ್ನು ಮಿಷಿನ್ಗೆ ಹಾಕಲೇಬಾರ್ದು. ಇದರಿಂದ ಬ್ರಾ ಕೂಡ ಹಾಳಾಗುತ್ತೆ, ಸಡಿಲ ಆಗುತ್ತೆ. ಜೊತೆಗೆ ಬ್ರಾನಲ್ಲಿರುವಂತಹ ಹುಕ್ ಇದೆಯಲ್ಲ, ಅದು ಮಿಷನ್ಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಮಿಷನ್ಗೆ ಹಾನಿಯಾಗ್ಬೋದು, ಎಡವಟ್ಟಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೆಕೆಂಡ್ ಟಿಪ್ಸ್, ರೇಷ್ಮೆ ಬಟ್ಟೆಗಳನ್ನು ತೊಳಿಬಾರ್ದು ವಾಷಿಂಗ್ ಮಿಷಿನ್ನಲ್ಲಿ ಯಾವುದೇ ಕಾರಣಕ್ಕೂ. ಹೌದು ವೀಕ್ಷಕರೇ, ರೇಷ್ಮೆ ಬಟ್ಟೆಗಳು, ಸೀರೆಗಳನ್ನು ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನ್ಗಳಲ್ಲಿ ತೊಳಿಬಾರ್ದು. ಅದಕ್ಕಾಗಿಯೇ ರೇಷ್ಮೆ ಬಟ್ಟೆಗಳ ಮೇಲೆ ಟ್ಯಾಗ್ನಲ್ಲಿ ಡ್ರೈ ಕ್ಲೀನ್ ಮಾತ್ರ ಅಂತ ಬರ್ತಿರ್ತಾರೆ. ಇನ್ನು ರೇಷ್ಮೆ ಬಟ್ಟೆಗಳನ್ನು ಮನೆಯಲ್ಲಿ ತಣ್ಣನೆಯ ನೀರಿನಲ್ಲಿ ಸೋಪ್ ಹಾಕಿ ಕೈಯಿಂದ ಸ್ವಚ್ಛಗೊಳಿಸ್ಬೋದು. ರೇಷ್ಮೆ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ನಲ್ಲಿ ಹಾಕಿದರೆ ಹಾಳಾಗೋದು ಗ್ಯಾರಂಟಿ, ನಿಮ್ಮ ಜೇಬಿಗೆ ಕತ್ರಿ ಬೀಳೋದು ಗ್ಯಾರಂಟಿ. ಮತ್ತು ಕಾಸ್ಟ್ಲಿ, ತುಂಬ ದುಡ್ಡು ಕೊಟ್ಟು ರೇಷ್ಮೆ ಸೀರೆಗಳು, ರೇಷ್ಮೆ ಬಟ್ಟೆಗಳನ್ನು ಖರೀದಿ ಮಾಡಿರ್ತೀರ, ಅವುಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಅವು ಹಾಳಾಗುತ್ತೆ. ಹೀಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಿ. ಮೂರನೇ ಟಿಪ್ಸ್, ಡಿಸೈನರ್ ಬಟ್ಟೆಗಳು. ಹೌದು, ಡಿಸೈನರ್ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ನಲ್ಲಿ ತೊಳೆಯೋದಕ್ಕೆ ಹೋಗಬೇಡಿ. ಜೊತೆಗೆ ಬಟ್ಟೆಯಲ್ಲಿ ಎಂಬ್ರಾಯ್ಡರಿ ಜೊತೆಯಲ್ಲಿ ಹೆಚ್ಚು ವರ್ಕ್ ಇದ್ದರೆ ಅಂತಹ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನ್ನಲ್ಲಿ ತೊಳೆಯೋದಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಬಟ್ಟೆ ಹಾಳಾಗುತ್ತೆ, ಎಂಬ್ರಾಯ್ಡ್ರಿ ಕಿತ್ತು ಹೋಗುತ್ತೆ. ಜಾಸ್ತಿ ಟಿಕ್ಲಿ, ಗ್ಲಾಸ್ ವರ್ಕ್ ಇದ್ದರೆ ವಾಷಿಂಗ್ ಮಿಷಿನ್ಗೆ ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಟ್ಟೆ ಹಾಳಾಗುತ್ತೆ, ಅದು ಸೆಕೆಂಡ್ರಿ. ಜೊತೆಗೆ ವಾಷಿಂಗ್ ಮಿಷಿನ್ ಹಾಳಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇದರಿಂದ ದೊಡ್ಡ ಎಡವಟ್ಟು ಆಗ್ಬೋದು. ಹೀಗಾಗಿ ಇಂತಹ ಬಟ್ಟೆಗಳನ್ನು ಡ್ರೈ ಕ್ಲೀನಿಂಗಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ನಾಲ್ಕನೇ ಟಿಪ್ಸ್, ಚಳಿಗಾಲದಲ್ಲಿ ಹೆಚ್ಚಾಗಿ ಉಣ್ಣೆ ಬಟ್ಟೆಗಳನ್ನು ಬಳಸ್ತಾರೆ. ಈ ಬಟ್ಟೆಗಳನ್ನು ಕೆಲವರು ವಾಷಿಂಗ್ ಮಿಷನ್ನಲ್ಲಿ ತೊಳಿತಾರೆ. ಇದು ತಪ್ಪು. ಉಣ್ಣೆ ಬಟ್ಟೆಗಳನ್ನು ವಾಷಿಂಗ್ ಮಿಷನ್ನಲ್ಲಿ ವಾಶ್ ಮಾಡಬಾರ್ದು. ಉಣ್ಣೆ ಬಟ್ಟೆಗಳನ್ನು ವಾಷಿಂಗ್ ಮಿಷನ್ನಲ್ಲಿ ತೊಳೆದ್ರೆ ಬಟ್ಟೆ ಬೇಗನೆ ಹಾಳಾಗುತ್ತೆ. ಮೇಲೆಲ್ಲ ಚುಂಗ್ ರೀತಿ ಏಳೋದಕ್ಕೆ ಶುರುವಾಗುತ್ತೆ. ಬಟ್ಟೆ ಬೇಗನೆ ಸಡಿಲಾಗುತ್ತೆ, ಅಂದರೆ ಲೂಸ್ ಆಗುತ್ತೆ. ಆದಷ್ಟು ಈ ಬಟ್ಟೆಗಳನ್ನು ತಣ್ಣೀರಲ್ಲಿ ಕೈಲಿ ತೊಳಿರಿ. ಅದೇ ರೀತಿ ವೀಕ್ಷಕರೇ, ಲೇಸ್ಗಳಿರುವಂತಹ ಬಟ್ಟೆಗಳನ್ನು ಮೆಷಿನ್ಗೆ ಹಾಕೋದಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಒನ್, ಚರ್ಮದ ಬಟ್ಟೆಗಳಿರುತ್ತಲ್ಲ, ಅದನ್ನು ಕೂಡ, ಚರ್ಮದ ಬಟ್ಟೆಗಳು, ನಿಮ್ಮ ಬಳಿ ಲೆದರ್ ಡ್ರೆಸ್ ಅಥವಾ ಜಾಕೆಟ್ ಅಥವಾ ಯಾವುದೇ ವಸ್ತು ಇದ್ದರೆ ಅದನ್ನು ಮೆಷಿನ್ನಲ್ಲಿ ವಾಶ್ ಮಾಡೋ ತಪ್ಪನ್ನು ಮಾಡಬೇಡಿ. ಯಾಕೆ ಅಂದರೆ ಇವುಗಳನ್ನು ಮೆಷಿನ್ಗೆ ಹಾಕಿದರೆ ಬಟ್ಟೆ ಕಂಪ್ಲೀಟಾಗಿ ಹಾಳಾಗುತ್ತೆ. ಇನ್ನು ಹೊಸ ಬಟ್ಟೆಗಳಿರುತ್ತಲ್ಲ, ಇವಾಗ ತಾನೇ ಶಾಪಿಂದ ತಂದಿರುವಂತಹ ಬಟ್ಟೆಗಳು, ಕೆಲವರಿಗೇನೋ ಶಾಪಿಂದ ಬಟ್ಟೆಗಳನ್ನು ಖರೀದಿ ಮಾಡಿ ತಂದ ತಕ್ಷಣ ತೊಳೆಯೋ ಅಭ್ಯಾಸ ಇರುತ್ತೆ. ಇನ್ನು ಕೆಲವರು ಡೈರೆಕ್ಟಾಗಿ ಹೊಸ ಬಟ್ಟೆಗಳನ್ನು ಹಾಕ್ತಾರೆ, ನಂತರ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕುವಂತಹ ಅಭ್ಯಾಸ ಇರುತ್ತೆ. ನೀವೇನಾದರೂ ಹೀಗೆ ಮಾಡ್ತಾ ಇದ್ದರೆ ಹುಷಾರು. ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆಗಳನ್ನು ಡೈರೆಕ್ಟಾಗಿ ಮಿಷಿನ್ಗೆ ಹಾಕೋದಕ್ಕೆ ಹೋಗಬೇಡಿ. 2ರಿಂದ 3 ಸಾರಿ ಕೈಯಲ್ಲೇ ವಾಶ್ ಮಾಡಿ. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಹೊಸ ಬಟ್ಟೆಗಳ ಕಲರ್ ಹೋಗುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಎಲ್ಲ ಬಟ್ಟೆಗಳಿಗೂ ಕೂಡ ಕಲರ್ ಹಿಡಿಯುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಹುಷಾರು. ನೋಡಿದ್ರಲ್ಲ ವೀಕ್ಷಕರೇ, ವಾಷಿಂಗ್ ಮಿಷಿನ್ಗೆ ಯಾವ ಬಟ್ಟೆಗಳನ್ನು ಹಾಕಬೇಕು, ಯಾವ ಬಟ್ಟೆಗಳನ್ನು ಹಾಕಬಾರ್ದು ಅನ್ನೋದನ್ನು ಬ್ಲೈಂಡಾಗಿ ಹಾಕಿದರೆ ಬಟ್ಟೆ ಕಥೆನೂ ಮುಗಿಯುತ್ತೆ, ನಿಮ್ಮ ಜೋಬಿಗೆ ಕತ್ತರಿ ಕೂಡ ಬೀಳುತ್ತೆ. ಜೊತೆಗೆ ವಾಷಿಂಗ್ ಮಿಷಿನ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಿ. ಅಪ್ಪಿ ತಪ್ಪಿಯು ನಾನು ಈಗ ಹೇಳಿದ ಈ ತಪ್ಪುಗಳನ್ನು ಮಾಡಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ.